ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಕ್ಕೆ. ನಾವು ಇವತ್ತು ಬೇಸಿಕ್ಕಾಗಿ ಬಜೆಟ್ ಅಂದರೆ ಏನು, ಬಜೆಟಲ್ಲಿ ಯಾವ್ಯಾವ ಅಂಶಗಳಿರುತ್ತೆ, ಬಜೆಟನ್ನು ಯಾರು ತಯಾರಿಸ್ತಾರೆ, ಯಾರು ಅದನ್ನು ಮಂಡಿಸ್ತಾರೆ, ಸೊ ಬಜೆಟ್ ಒಳಗೆ ಬರುವಂತಹ ಸರ್ಪ್ಲಸ್ ಏನು ಅಥವಾ ಎಕ್ಸ್ಪೆನ್ಸಸ್ ಏನು ಅಥವಾ ಇನ್ಕಮ್, ಕ್ಯಾಪಿಟಲ್ ಅಕೌಂಟ್ಸ್, ಈ ರೀತಿಯಾಗಿ ಬಜೆಟ್ನಲ್ಲಿ ಬೇಸಿಕ್ಕಾಗಿ ಯಾವೆಲ್ಲ ಅಂಶಗಳಿರ್ತವೆ, ಸೊ ಬಜೆಟನ್ನು ಬಿಡಿಸಿ ನೋಡಿದಾಗ ಏನೆಲ್ಲ ಅಂಶಗಳು ಕಾಣ್ತವೆ, ಸೊ ಈ ರೀತಿಯಾಗಿ ಸವಿವರವಾಗಿ ಬಜೆಟ್ ಬಗ್ಗೆ ಬೇಸಿಕ್ಕಾಗಿ ಕನ್ನಡದಲ್ಲಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಬಜೆಟ್, ಕನ್ನಡದಲ್ಲಿ ಅದನ್ನು ಆಯವ್ಯಯ ಪಟ್ಟಿ ಅಥವಾ ಆಯವ್ಯಯ ಮುಂಗಡ ಪತ್ರ ಅಂತಲೂ ಕೂಡ ಕರಿತೀವಿ. ಸೊ ಈ ಬಜೆಟ್ ಅಂದರೆ ಏನು ಅಂತ ನೋಡೋದಾದರೆ, ಮುಂಬರುವ ಆರ್ಥಿಕ ವರ್ಷದಲ್ಲಿ ಸೊ ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸುವ ಅಂದಾಜು ಪಟ್ಟಿಯನ್ನು ಮುಂಗಡ ಪತ್ರ ಅಥವಾ ಬಜೆಟ್ ಅಂತ ಕರಿತೀವಿ. ಸಿಂಪಲ್ ವರ್ಡ್ಸ್ ಹೇಳ್ಬೇಕಾದ್ರೆ, ಲೈಕ್ ಫ್ರೆಂಡ್ಸ್ ಏನಾಗಿರ್ಬೋದು ಅಥವಾ ಲೈಕ್ ಯಾರಾದರೂ ನಾವು ರಿಲೇಟಿವ್ಸು, ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಮೆಂಬರ್ಸು ಎಲ್ಲಾದರೂ ಟ್ರಿಪ್ಗೆ ಹೋಗಿ ಮುಂಚೆ ಕೂತ್ಕೊಂಡು ಲೈಕ್ ಎಷ್ಟಾಗ್ಬೋದು ಖರ್ಚು ಅಥವಾ ಏನಾಗ್ಬೋದು ಅಂತ ಒಂದು ಇದಕ್ಕೆ ಮಾಡ್ತೀವಿ. ಅವಾಗ ಕೇಳ್ತೀವಿ ನಾವು, ಲೈಕ್ ಬಜೆಟ್ ಎಷ್ಟು, ಫ್ರೆಂಡ್ಸ್ ಏನಾದರೂ ಟ್ರಿಪ್ಗಳು ಹೋಗ್ತಿದ್ರೆ ಮಗ ಬಜೆಟ್ ಎಷ್ಟು ಅಂತೀವಿ. ಸೊ ಅರ್ಥ ಏನು ಅಂದರೆ ಬೇಸಿಕ್ಕಾಗಿ ಇಷ್ಟು. ಸೊ ನಾವಂದರೆ ಲೈಕ್ ಎಷ್ಟು ಖರ್ಚು ಬೀಳ್ತಾ ಇದೆ ಅಥವಾ ಎಷ್ಟು ನಾವು ಅದನ್ನು ಇನ್ಕಮ್ ಇದ್ದೀವಿ, ಸೊ ಎಷ್ಟು ಲೈಕ್ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀವಿ, ಎಷ್ಟು ಖರ್ಚು ಬೀಳ್ತಾ ಇದೆ, ಈ ರೀತಿಯಾಗಿ ಬಜೆಟನ್ನು ನಾವು ಎಲ್ಲಾದ್ರೂ ಹೋಗೋಕ್ಕೆ ಮುಂಚೆ, ಬರೋದಕ್ಕೆ ಮುಂಚೆ ಅಥವಾ ಏನಾದರೂ ತೊಗೊಳೋಕ್ಕೆ ಮುಂಚೆ, ಲೈಕ್ ಪ್ರಾಡಕ್ಟ್ಸು ಅಥವಾ ಸರ್ವೀಸಸ್ ಏನೋ ತೊಗೊಳೋಕ್ಕೆ ಮುಂಚೆ ನಾವು ಅದನ್ನು ಬಜೆಟ್ ಅಂತ ನಮ್ಮ ಆಡು ಭಾಷೆಯಲ್ಲಿ ಬಳಸ್ತೀವಿ. ಅದೇ ರೀತಿಯಲ್ಲಿ ಒಂದು ದೇಶದ ದೃಷ್ಟಿನಲ್ಲಿ ಬಜೆಟ್ ಅಂದರೆ ಏನು, ಬಜೆಟ್ ಅಂದರೆ ಒಂದು ಆರ್ಥಿಕ ಮುಂಬರುವ ವರ್ಷದ ಒಂದು ಆರ್ಥಿಕ ಫಿನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಫಿನಾನ್ಷಿಯಲ್ ಇಯರ್ನ ಸರ್ಕಾರದ ನಿರೀಕ್ಷಿತ ಆದಾಯಗಳು ಅಂದರೆ ಎಕ್ಸ್ಪೆಕ್ಟೆಡ್ ಇನ್ಕಮ್ಸ್. ಸೊ ನಿರೀಕ್ಷಿತ ಆದಾಯಗಳು ಮತ್ತು ವೆಚ್ಚಗಳು, ನಿರೀಕ್ಷಿತ ವೆಚ್ಚಗಳು ಇವೆರಡೂ ಕೂಡ ಮುಂಬರುವ ವರ್ಷದಲ್ಲಿ, ಈ ವರ್ಷದಲ್ಲ, ಸೊ ಮುಂಬರುವ ವರ್ಷದಲ್ಲಿ ನಾವೀಗ 2023 ಇದ್ದೀವಿ ಅಂದರೆ 2025ಗೆ ಅಥವಾ ಈ ವರ್ಷಕ್ಕೆ ನಾವು ಲೈಕ್ ಎಷ್ಟೆಲ್ಲ ಖರ್ಚು ಬೀಳ್ಬೋದು ಆ್ಯಂಡ್ ಎಷ್ಟೆಲ್ಲ ಆದಾಯ ಬರ್ಬೋದು, ಈ ರೀತಿಯಾಗಿ ಕುರಿತು ತಯಾರಿಸುವಂತಹ ಒಂದು ಅಂದಾಜು ಪಟ್ಟಿಯನ್ನು ಮುಂಗಡ ಪತ್ರ ಅಂದರೆ ಬಜೆಟ್ ಅಂತ ಕರಿತೀವಿ. ಸೊ ಈ ಬಜೆಟ್ ಅನ್ನೋ ಪದ ಎಲ್ಲಿಂದ ಬಂತು ಅಂತ ನೋಡೋದಾದರೆ, ಮೊದಲಿಗೆ ಬಜೆಟ್ ಅನ್ನುವಂಥ ಪದ ಫ್ರೆಂಚ್ ವರ್ಡ್ನ ಬೊಗಾಟೆ ಅನ್ನುವಂಥ ಪದದಿಂದ ಬರ್ತದೆ. ಬೊಗಾಟೆ ಅಂದರೆ ಏನು ಅರ್ಥ ಅಂತ ನೋಡೋದಾದರೆ, ಒಂದು ಪರ್ಸ್ ಅಥವಾ ಚರ್ಮದ ಬ್ಯಾಗನ್ನು ಅಥವಾ ಈ ಲೈಕ್ ಚರ್ಮದ ಬ್ಯಾಗ್ನಲ್ಲಿ ದಾಖಲೆಗಳನ್ನ ಕೊಂಡೊಯ್ಯುವಂತಹ ಬ್ಯಾಗನ್ನು ಬೊಗಚೆ ಅಂತ ಕರೀತಾಯಿದ್ರು. ಸೊ ಆ ಬೊಗಚೆ ಪದವೇ ಮುಂದೆ ಬಜೆಟ್ ಅಂದರೆ ಅಂತ ಶುರುವಾಯಿತು. ಸೊ ಇದು ಬಜೆಟ್ನ ಪದ ಹೇಗೆ ಬಂತು ಅನ್ನೋದನ್ನು. ಇನ್ನು ಭಾರತದ ಮೊದಲ ಬಜೆಟನ್ನು ಜೇಮ್ಸ್ ವಿಲ್ಸನ್ ಅನ್ನುವಂಥವರು ಫೆಬ್ರವರಿ 1869 ರಂದು ಮೊದಲ ಬಾರಿಗೆ ಮಂಡಿಸ್ತಾರೆ. ಲೈಕ್ ವಿಲ್ಸನ್ ಏನಿರ್ತಾರೆ, ಇವರು ಭಾರತೀಯ ಕೌನ್ಸಿಲ್ನ ಹಣಕಾಸು ಅಧ್ಯಕ್ಷರಾಗಿರ್ತಾರೆ ಮತ್ತು ಭಾರತೀಯ ವೈಸ್ರಾಯ್ಗೆ ಸಲಹೆಯನ್ನು ನೀಡ್ತಾ ಇದ್ದಾರೆ. ಸೊ ಮೊದಲ ಬಾರಿಗೆ ಭಾರತದಲ್ಲಿ ಯಾವಾಗ ಬಜೆಟ್ ಮಂಡನೆ ಆಯಿತು ಅಂತ ಅನ್ನೋದಾದರೆ 1869ರಲ್ಲಿ ಅದನ್ನು ಮಂಡಿಸಿದವರು ಜೇಮ್ಸ್ ವಿಲ್ಸನ್. ಇನ್ನು ಸ್ವತಂತ್ರ ಭಾರತದ ಮೊದಲ ಬಜೆಟನ್ನು ಮಂಡಿಸಿದ್ದು RK ಷಣ್ಮುಗಂ ಚೆಟ್ಟಿ, ಜಸ್ಟಿಸ್ ಪಾರ್ಟಿಯ ಲೈಕ್ MLA ಆದಂತಹ ಇವರು. ಸೊ ಸ್ವಾತಂತ್ರ್ಯ ಬಂದ ನಂತರ ಅಂದರೆ 1947 ನಂತರ ಅಂದರೆ ನವೆಂಬರ್ 26, 1947 ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಮೊದಲ ಬಾರಿಗೆ ಬಜೆಟನ್ನು ಮಂಡಿಸ್ತಾರೆ. ಸ್ವತಂತ್ರ ಭಾರತದ ಮೊದಲ ಬಜೆಟ್ ಮಂಡನೆ ಯಾರು ಮಾಡಿದ್ದು ಅಂತ ಕೇಳಿದ್ರೆ ಅದು RK ಷಣ್ಮುಗಂ ಚೆಟ್ಟಿ. ಇದಿಷ್ಟು ಬಜೆಟ್ ಬಗ್ಗೆ. ಬಜೆಟ್ ಹತ್ರ ಏನು ಅಥವಾ ಎಲ್ಲಿಂದ ಶುರುವಾಯಿತು ಇದ್ರ ಬಗ್ಗೆ ಬೇಸಿಕ್ ಮಾಹಿತಿ. ಆದರೆ ಇನ್ನು ಭಾರತದ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ ಹೇಳುತ್ತೆ ಅಂತ ನೋಡೋದಾದರೆ, 112ನೇ ವಿಧಿ ಕೇಂದ್ರ ಬಜೆಟ್ನ ಬಗ್ಗೆ ಒಂದಷ್ಟು ನಿಬಂಧನೆಗಳನ್ನ ಒದಗಿಸುತ್ತೆ. ಅಲ್ಲದೆ ಈ ಕ್ರಮವನ್ನು ವಾರ್ಷಿಕ ಹಣಕಾಸು ಹೇಳಿಕೆ ಅಂತಲೂ ಕೂಡ ಕರಿತೀವಿ. ಸೊ ಹಣಕಾಸು ಇಲಾಖೆಯ ಸಹಕಾರದೊಂದಿಗೆ, ಹಣಕಾಸು ಇಲಾಖೆ ಏನಿರುತ್ತೆ ಫಿನಾನ್ಸ್ ಡಿಪಾರ್ಟ್ಮೆಂಟ್, ಅದರ ಸಹಕಾರದೊಂದಿಗೆ ಫಿನಾನ್ಸ್ ಮಿನಿಸ್ಟರ್ಸು ಎವ್ರಿ ಇಯರ್ ಬಜೆಟನ್ನು ಮಂಡನೆ ಮಾಡ್ತಾರೆ ಸಂಸತ್ತಿನಲ್ಲಿ. ಸೊ ಮೊದಲಿಗೆ ಅದು ಮಾರ್ಚಲ್ಲಿತ್ತು, ಈಗ ಲೈಕ್ ಈಗ ಒಂದು 3-4 ವರ್ಷದಿಂದ ಈಚೆಗೆ ಅದನ್ನು ಫೆಬ್ರವರಿ 1 ಅಂದರೆ ಫೆಬ್ರವರಿ ಮೊದಲ ದಿನದಂದು ಬಜೆಟನ್ನು ಮಂಡನೆ ಮಾಡಲಾಗುತ್ತೆ. ಸೊ ಇನ್ನು ಒಟ್ಟಾರೆಯಾಗಿ ಬಜೆಟ್ನಲ್ಲಿ ಏನೇನಿರುತ್ತೆ ಅಂತ ನೋಡೋದಾದರೆ, ಮೊದಲಿಗೆ ಇಂದಿನ ವರ್ಷದ ನೈಜ ಆದಾಯ ವೆಚ್ಚಗಳು ಅಂತ ಕರಿತೀವಿ ಅಥವಾ ಆ್ಯಕ್ಚುಯಲ್ ಡೇಟಾ ಆಫ್ ಪ್ರಿಸೀಡಿಂಗ್ ಇಯರ್ ಅಂತ ಕರಿತೀವಿ. ಇಲ್ಲಿ ಪ್ರಿಸೀಡಿಂಗ್ ಇಯರ್ ಅಂದರೆ ಯಾವುದು? ಫಾರ್ ಎಕ್ಸಾಂಪಲ್ ನಾವು ಈ ವರ್ಷದನ್ನು ಲೈಕ್ 2023 ಆ್ಯಂಡ್ 2024 ವರ್ಷದನ್ನು ಬಜೆಟ್ ಅಂತ ಇರ್ತಿದ್ವಿ, ಅದಕ್ಕೂ ಇಂದಿನ ವರ್ಷವನ್ನು ನೈಜ ಆದಾಯ ವೆಚ್ಚಗಳು ಅಂತ ಕರಿತೀವಿ. ಆ್ಯಂಡ್ ಎರಡನೇದು ಪ್ರಾವಿಷನಲ್ ಡೇಟ್ ಆಫ್ ಕರೆಂಟ್ ಇಯರ್ ಅಂತ ಇರುತ್ತೆ, ಪ್ರಸ್ತುತ ವರ್ಷದ ನೈಜ ಆದಾಯ ವೆಚ್ಚಗಳು. ಸೊ ಇದನ್ನು ಕೂಡ ಒಳಗೊಂಡಿರುತ್ತೆ. ಅದ್ರ ಜೊತೆಗೆ ಪ್ರಸ್ತುತ ವರ್ಷದ ಪರಿಷ್ಕೃತ ಆದಾಯ ವೆಚ್ಚಗಳು ಅಥವಾ ಅಂದಾಜು ಆದಾಯ ವೆಚ್ಚಗಳು ಅಂತ ಕರಿತೀವಿ,
ಆ್ಯಂಡ್ ಮುಂಬರುವ ವರ್ಷದ ಮುಂಗಡ ಆದಾಯ ವೆಚ್ಚಗಳು ಅಂತ. ಸೊ ಈ ನಾಲ್ಕನ್ನು ಬಜೆಟ್ ಒಳಗೊಂಡಿರುತ್ತೆ. ಸೊ ಇಂದಿನ ವರ್ಷದ್ದು, ಪ್ರಸ್ತುತ ವರ್ಷದ್ದು, ಇನ್ನು ಪ್ರಸ್ತುತ ವರ್ಷದಲ್ಲೇ ಪರಿಷ್ಕೃತವಾದದ್ದು ಅಂದರೆ ಅದನ್ನು ಎಸ್ಟಿಮೇಟ್ ಮಾಡಿರುವಂಥದ್ದು, ಮುಂದಿನ ಅಂದಾಜು ಮಾಡುವಂಥದ್ದು. ಈ ಒಟ್ಟಾರೆ 4 ಅಂಶಗಳನ್ನು ಬಜೆಟ್ ಒಳಗೊಂಡಿರುತ್ತದೆ. ಬಜೆಟ್ನಲ್ಲಿ ಎಷ್ಟು ವಿಧ? ಸೊ ಬಜೆಟ್ನಲ್ಲಿ ವಾಟ್ ಆರ್ ದ ಟೈಪ್ಸ್ ಆಫ್ ಬಜೆಟ್ ಅಂತ ನೋಡಿದಾಗ ಸಾಮಾನ್ಯವಾಗಿ 3 ಥರದ ಬಜೆಟ್ ಬಗ್ಗೆ ಮಾತಾಡ್ತೀವಿ. ಒಂದು ಸಮತೋಲನ ಬಜೆಟ್ ಅಂದರೆ ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರಿತೀವಿ. ಇನ್ನೊಂದು ಮಿಗತೆ ಅಥವಾ ಉಳಿತಾಯ ಬಜೆಟ್ ಅಂತ ಕರಿತೀವಿ, ಅದು ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ, ಅಥವಾ ಕೊರತೆ ಅಥವಾ ಡಿಫಿಸಿಟ್ ಬಜೆಟ್ ಅಂತ ಕರಿತೀವಿ. ಸೊ ಸಮತೋಲನ ಬಜೆಟ್ ಅಂದರೆ ಏನು ಅಥವಾ ಬ್ಯಾಲೆನ್ಸ್ಡ್ ಬಜೆಟ್ ಅಂದರೆ ಏನು ನಾವು ನಿರೀಕ್ಷೆ ಮಾಡಿರ್ತೀವಿ ಆದಾಯ ಮತ್ತು ನಿರೀಕ್ಷಿತ ವೆಚ್ಚ ಎರಡೂ ಕೂಡ ಸಮ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು 10 ರೂಪಾಯಿಗೆ ಖರ್ಚಾಗ್ಬೋದು ಅಂತ ನಾನು ಅಂದ್ಕೊಂಡ್ರೆ 10 ರೂಪಾಯಿಯಷ್ಟು ಇನ್ಕಮ್ ಕೂಡ ನಾನು ಗಳಿಸಿದಾಗ ಸೊ ನಾನು ಏನು ಗಳಿಸಿರ್ತೀನಿ ಅಷ್ಟು ವೆಚ್ಚ ಕಟ್ಟಾಗುತ್ತೆ. ಸೊ ಅಲ್ಲಿ ಯಾವುದು ಕೂಡ ಎಕ್ಸ್ಟ್ರಾ ಏನು ಉಳಿಯಲ್ಲ. ಸೊ ಅದು ಸಮತೋಲಿತ ಬಜೆಟ್ ಆಗುತ್ತೆ ಅಥವಾ ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಮಿಗತೆ ಬಜೆಟ್ ಅಂತ ಕರಿತೀವಿ, ಸರ್ಪ್ಲಸ್. ಸೊ ಸರ್ಪ್ಲಸ್ ಅಂದರೆ ಆದಾಯ ಅಂದಾಜು ವೆಚ್ಚಕ್ಕಿಂತ ಅಧಿಕವಾಗಿದ್ದರೆ. ಫಾರ್ ಎಕ್ಸಾಂಪಲ್, ನಾನು 100 ರೂಪಾಯಿ ಆದಾಯವನ್ನು ಗಳಿಸ್ಬೋದು ಅಂತ ನಾನು ಮುಂದೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ, ಬಟ್ ನನಗೆ ಒಟ್ಟಾರೆ ಖರ್ಚು ಬಂದು 80 ರೂಪಾಯಿ ಬೀಳ್ತಾ ಇದೆ. ಸೊ ನನಗೆ 100 ರೂಪಾಯಿ ಮೈನಸ್ 80 ರೂಪಾಯಿ, ನನಗಿನ್ನೂ 20 ರೂಪಾಯಿ ಉಳಿಯುತ್ತೆ. ಸೊ ಈ 20 ರೂಪಾಯಿ ಉಳಿಯುವಂಥದ್ದನ್ನ ಮಿಗತೆ ಬಜೆಟ್ ಅಂತ ಕರಿತೀವಿ ಅಥವಾ ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ. ಅಂದರೆ ವೆಚ್ಚ ಯಾವಾಗಲೂ ಕಮ್ಮಿ ಇರುತ್ತೆ ಆದಾಯಕ್ಕಿಂತ. ಸೊ ಇದನ್ನು ಮಿಗತೆ ಬಜೆಟ್ ಅಥವಾ ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ. ಇನ್ನು ಕೊರತೆ ಬಜೆಟ್ ಅಂದರೆ ಏನು? ಡೆಫಿಸಿಟ್ ಬಜೆಟ್ ಅಂತ ಕರಿತೀವಿ. ಸೊ ಆದಾಯಕ್ಕಿಂತ ಅಂದಾಜು ವೆಚ್ಚ ಅಧಿಕವಾಗಿದ್ದರೆ, ಫಾರ್ ಎಕ್ಸಾಂಪಲ್ ನಾನು 100 ರೂಪಾಯಿ ಅದೇ 100 ರೂಪಾಯಿ ಇಲ್ಲಿ ಆದಾಯ ಗಳಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ 120 ರೂಪಾಯಿ ವೆಚ್ಚ ಅಂದರೆ ಎಕ್ಸ್ಪೆಂಡಿಚರ್ ಅಂದು 120 ರೂಪಾಯಿ ಬೀಳ್ತಾ ಇದೆ ಅಂದರೆ ನನಗೆ ಇನ್ನೂ ಎಕ್ಸ್ಟ್ರಾ 20 ರೂಪಾಯಿ ಖರ್ಚು ನನ್ನ ಕೈಯಿಂದ ತಗಲ್ತಾ ಇದೆ. ಸೊ ಇದನ್ನು ಡಿಫಿಸಿಟ್ ಬಜೆಟ್ ಅಂತ ಕರಿತೀವಿ. ಸೊ ಯಾವಾಗಲೂ ಸಾಮಾನ್ಯವಾಗಿ ಸರ್ಕಾರಗಳು ಡಿಫಿಸಿಟ್ ಬಜೆಟನ್ನು ಘೋಷಣೆ ಮಾಡ್ತವೆ. ಆದರೆ ಅತಿಯಾದಂತಹ ಡಿಫಿಸಿಟ್ ಬಜೆಟ್ ಎಕನಾಮಿಕ್ ಪರ್ಸ್ಪೆಕ್ಟಿವಿಂದ ಇಟ್ಸ್ ನಾಟ್ ಎ ಗುಡ್. ಇದಲ್ಲದೆ ಬಜೆಟ್ನಲ್ಲಿ ಮುಖ್ಯವಾಗಿ 2 ರೀತಿಯಲ್ಲಿ ವರ್ಗೀಕರಿಸ್ತೀವಿ. ಒಂದು ಕ್ಯಾಪಿಟಲ್ ಬಜೆಟ್ ಅಂತ ಕರಿತೀವಿ, ಇನ್ನೊಂದು ರೆವಿನ್ಯೂ ಬಜೆಟ್ ಅಂತ ಕರಿತೀವಿ. ಕ್ಯಾಪಿಟಲ್ ಬಜೆಟ್ನ ಬಂಡವಾಳ ಬಜೆಟ್ ಅಂತ ಕರಿತೀವಿ. ಸೊ ಬಂಡವಾಳ ಬಜೆಟ್ ಅಂದರೆ ಏನು? ಬಂಡವಾಳದ ರಸೀದಿ ಮತ್ತು ಪಾವತಿಗಳನ್ನ ಒಳಗೊಂಡಿರುವಂತಹ ಬಜೆಟನ್ನು ಬಂಡವಾಳ ಬಜೆಟ್ ಅಂತ ಕರಿತೀವಿ. ಸೊ ಈ ಬಂಡವಾಳ ಬಜೆಟ್ನಲ್ಲೂ ಕೂಡ 2 ಪಾರ್ಟ್ ಮಾಡ್ತೀವಿ. ಒಂದು ಬಂಡವಾಳ ರಸೀದಿ ಅಂತ ಕರಿತೀವಿ, ಇನ್ನೊಂದು ಬಂಡವಾಳ ಪಾವತಿ ಅಂತ ಕರಿತೀವಿ ಅಥವಾ ಕ್ಯಾಪಿಟಲ್ ರಿಸಿಪ್ಟ್ಸ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇನ್ನು ಈ ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂತ ಏನು ಕರಿತೀವಿ ಅಥವಾ ಬಂಡವಾಳ ರಸೀದಿ ಅಂತ ಏನು ಕರಿತೀವಿ, ಇದನ್ನು ಯೂಶಲಿ ರೆವಿನ್ಯೂ ಏತರ ಅಂದರೆ ಏನು ಆದಾಯೇತರ ರಿಸಿಪ್ಟ್ಸ್ ಯಾವುದಿರುತ್ತೆ, ಸರ್ಕಾರಕ್ಕೆ ಯಾವ್ದು ಬರುತ್ತೆ, ಸೊ ಅದೆಲ್ಲವನ್ನು ಬಂಡವಾಳ ರಶೀದಿಗಳು ಅಂತ ಕರಿತೀವಿ. ಸೊ ಈ ಬಂಡವಾಳ ರಶೀದಿನಲ್ಲಿ ಯಾವುದೆಲ್ಲ ಬರುತ್ತೆ ಅಂದರೆ ಲೋನ್ ರಿಕವರಿ ಆಗಿರ್ಬೋದು, ಅದ್ರ ಜೊತೆಗೆ ಬಾರೋಯಿಂಗ್ಸ್ ಬೈ ದ ಗೌರ್ನಮೆಂಟ್ ಆಗಿರುತ್ತೆ. ಸೊ ಇನ್ಸೈಡ್ ಕಂಟ್ರಿ ಆಗಿರ್ಬೋದು, ಔಟ್ಸೈಡ್ ಕಂಟ್ರಿ ಆಗಿರ್ಬೋದು. ಇನ್ಸೈಡ್ ಕಂಟ್ರಿ ಆಗಿದ್ದಾಗ ಫ್ರಮ್ RBI ಆಗಿರ್ಬೋದು ಅಥವಾ ಇಂಡಿಯನ್ ಬ್ಯಾಂಕ್ಸ್ ಆಗಿರ್ಬೋದು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಅಥವಾ ಹೊರಗಡೆಯಿಂದಾಗ ಔಟ್ಸೈಡ್ ಕಂಟ್ರಿಯಿಂದಾಗ ವರ್ಲ್ಡ್ ಬ್ಯಾಂಕು, IMF ಈ ರೀತಿಯಾಗಿ ಹೊರಗಡೆಯಿಂದ ಸಾಲ ತೆಗೆದುಕೊಳ್ಳುವಂಥ ಸರ್ಕಾರ ಏನು ಸಾಲ ತೆಗೆದುಕೊಳ್ಳುತ್ತೆ ಅದನ್ನು ಕೂಡ ನಾವು ಈ ಬಂಡವಾಳ ರಶೀದಿಯಲ್ಲಿ ಬರುತ್ತೆ. ಆ್ಯಂಡ್ ಅದರ್ ರಿಸಿಪ್ಟ್ಸ್ ಬೈ ದ ಗೌರ್ನಮೆಂಟಲ್ಲಿ ಯೂಶಲಿ ಪೋಸ್ಟಲ್ ಡಿಪಾಸಿಟ್ಮೆಂಟ್ಸು, ವೇರಿಯಸ್ ಸೇವಿಂಗ್ ಸ್ಕೀಮ್ಸು, ಗೌರ್ನಮೆಂಟ್ ಬಾಂಡ್ಸ್ ಸೋಲ್ಡ್ ಬೈ ಟು ದ ಪಬ್ಲಿಕ್ಕು, ಈ ರೀತಿಯಾದಂತಹ ಇವೆಲ್ಲವನ್ನು ಕೂಡ ನಾವು ಬಂಡವಾಳ ರಶೀದಿಗಳು ಅಂತ ಕರಿತೀವಿ. ಇದರಲ್ಲಿ ಮುಖ್ಯವಾಗಿ ಬರುವಂಥದ್ದು ನಿಮಗೆ ಲೋನ್ ರಿಕವರಿ, ಬಾರೋಯಿಂಗ್ಸ್ ಬೈ ದ ಗೌರ್ನಮೆಂಟು ಅಂದರೆ ಸರ್ಕಾರ ಮಾಡುವಂಥ ಸಾಲ ಅದು ದೇಶದ ಒಳಗೆ ಮತ್ತು ದೇಶದ ಹೊರಗೆ, ಮತ್ತು ಬೇರೆ ಇತರ ಆದಾಯ ರಶೀದಿಗಳು. ಇತರ ಆದಾಯ ರಶೀದಿಗಳು ಅಂತ ಬಂದಾಗ ನಿಮಗೆ PF ಆಗಿರ್ಬೋದು, ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು, ಪೋಸ್ಟಲ್ ಡೆಪಾಸಿಟ್ಸ್ ಆಗಿರ್ಬೋದು, ವೇರಿಯಸ್ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ಸ್ ಆಗಿರ್ಬೋದು, ಗೌರ್ನಮೆಂಟ್ ಬಾಂಡ್ ಏನು ಜನಕ್ಕೆ ಮಾರುತ್ತಾರೆ ಅಥವಾ ಸಾರ್ವಜನಿಕ ಮಾರುವಂಥದ್ದು, ಇವೆಲ್ಲವೂ ಕೂಡ ಬಂಡವಾಳ ರಶೀದಿಗಳಾಗಿರುತ್ತೆ. ಹಾಗೆಯೇ ಬಂಡವಾಳ ಪಾವತಿಗಳು ಅಂತ ಕರಿತೀವಿ. ಈ ಬಂಡವಾಳ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಬಂದಾಗ ಆಲ್ ದ ಏರಿಯಾಸ್ ವಿಚ್ ಗೆಟ್ ಕ್ಯಾಪಿಟಲ್ ಫ್ರಮ್ ದ ಗೌರ್ನಮೆಂಟ್ ಆರ್ ಪಾರ್ಟ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅಂದರೆ ಕ್ಯಾಪಿಟಲ್ನ ಉಂಟು ಮಾಡೋದಕ್ಕೋಸ್ಕರ ಸರ್ಕಾರದಿಂದ ಪಡೆಯುವಂತಹ ಹಣವನ್ನು ಅಥವಾ ಆ ಆದಾಯವನ್ನು ಯೂಶ್ವಲಿ ಬಂಡವಾಳ ಪಾವತಿಗಳು ಅಂತ ಕರಿತೀವಿ. ಅದು ಯಾವ್ಯಾವುದು ಅಂದರೆ ಲೋನ್ ಡಿಸ್ಪರ್ಸಲ್ ಬೈ ದ ಗೌರ್ನಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ಸ್ಗೆ, PSYಗೆ, ಸಮಥಿಂಗ್ ಬೇರೆ ಇದು ಸಂಸ್ಥೆಗಳಿಗೆ ಲೋನನ್ನು ಕೊಡ್ತಿರುವಂತಹ ಕ್ರಮವಾಗಿರುತ್ತಲ್ಲ ಅದು ಕೂಡ ಬಂಡವಾಳ ಪಾವತಿ ಆಗಿರುತ್ತೆ. ಆ್ಯಂಡ್ ಲೋನ್ ರೀಪೇಮೆಂಟ್ ಬೈ ದ ಗೌರ್ನಮೆಂಟ್, ತೆಗೆದುಕೊಂಡಿರುವಂಥ ಸಾಲಕ್ಕೆ ಸರ್ಕಾರ ವಾಪಸ್ ಲೋನನ್ನು ಪೇ ಮಾಡ್ತಿದ್ರೆ ಸೊ ಅದು ಕೂಡ ನಾವು ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಬೈ ದ ಗೌರ್ನಮೆಂಟ್, ಪ್ರತಿ ವರ್ಷ ಇದು ಪ್ಲ್ಯಾನ್ಡಾಗಿ ಏನು ಎಕ್ಸ್ಪೆಂಡಿಚರ್ ಮಾಡ್ತಾ ಇರ್ತಾರೆ ಅದನ್ನು ಕೂಡ ಇದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲೇ ಸೇರಿಕೊಳ್ಳುತ್ತೆ. ಇನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಡಿಫೆನ್ಸ್ ಬೈ ದ ಗೌರ್ನಮೆಂಟ್, ಡಿಫೆನ್ಸಿಗೆ ಅಂತಲೇ ಸರ್ಕಾರ ಸಪ್ರೇಟಾಗಿ ಏನು ಖರ್ಚು ಮಾಡುತ್ತೆ ಸೊ ಅದು ಕೂಡ ಕ್ಯಾಪಿಟಲ್ನ
ಎಕ್ಸ್ಪೆಂಡಿಚರ್ನೆಲ್ಲ ಸೇರಿಕೊಳ್ಳುತ್ತೆ. ಆ್ಯಂಡ್ ಜನರಲ್ ಸರ್ವಿಸಸ್ ಆ್ಯಂಡ್ ಅದರ್ ಲೈಬಿಲಿಟಿ ಆಫ್ ದ ಗೌರ್ನಮೆಂಟ್ ಅಂತ ಒಂದು ಸೆಕ್ಟರ್ನ ಹೆಡ್ಡಿಂಗ್ ಮಾಡ್ತೀವಿ. ಈ ರೀತಿಯಾಗಿ ಬಂಡವಾಳ ರಶೀದಿಗಳು ಮತ್ತು ಬಂಡವಾಳ ಪಾವತಿಗಳಾಗಿ ಕನ್ಸಿಡರ್ ಸೆಕೆಂಡ್ 2 ಪಾರ್ಟ್ ಮಾಡಿ ಬಂಡವಾಳ ಬಜೆಟನ್ನು ನಾವು ಇದು ಮಾಡ್ತೀವಿ. ಸೊ ಇದರಲ್ಲೂ ಕೂಡ ಬಂಡವಾಳ ಮಿಗತೆ ಅಥವಾ ಸರ್ಪ್ಲೈಸ್ ಅಂತ ಈ ರೀತಿ ಕೂಡ ಇರುತ್ತೆ. ಡೆಫಿಸ್ ಅಂತ ಯೂಶಲಿ ಇರುತ್ತೆ. ಬಂಡವಾಳ ಡೆಫಿಸಿಟ್ ಬಜೆಟ್ ಅಂತ ಬಂದಾಗ ಅಥವಾ ಕ್ಯಾಪಿಟಲ್ ಡೆಫಿಸಿಟ್ ಅಂತ ಬಂದಾಗ, ಸೊ ಕ್ಯಾಪಿಟಲ್ ಆದಾಯಕ್ಕಿಂತ ಅಥವಾ ಕ್ಯಾಪಿಟಲ್ ರಶೀದಿಗಿಂತ ಕ್ಯಾಪಿಟಲ್ ಪಾವತಿಗಳು ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿರುತ್ತೆ ಇದು ಜಾಸ್ತಿ ಆದಾಗ ನಾವು ಕ್ಯಾಪಿಟಲ್ ಡಿಫಿಸಿಟ್ ಬಜೆಟ್ ಅಂತ ಕರಿತೀವಿ. ದಿ ನೆಕ್ಸ್ಟ್ ಒನ್ನು ರೆವಿನ್ಯೂ ಬಜೆಟ್ ಅಂತ ಕರಿತೀವಿ ಅಥವಾ ಆದಾಯ ಬಜೆಟ್ ಅಂತ ಕರಿತೀವಿ. ಇದನ್ನು ಕೂಡ 2 ಪಾರ್ಟಾಗಿ ಸೆಗ್ರಿಗೇಟ್ ಮಾಡ್ತೀವಿ. ಒಂದು ರೆವಿನ್ಯೂ ರೆಸಿಪ್ಟ್ಸ್ ಆ್ಯಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅಂದರೆ ಆದಾಯ ರಶೀದಿಗಳು ಮತ್ತು ಆದಾಯ ಖರ್ಚುಗಳು ಅಂತ ಬಂದಾಗ, ಸೊ ಈ ಆದಾಯ ರಸೀದಿಗಳಿಗೆ ಬಂದಾಗ ರೆವಿನ್ಯೂ ರೆಸಿಪ್ಟ್ಸ್ ಬಂದಾಗ 2 ರೀತಿಯಲ್ಲಿ ಕನ್ಸಿಡರ್ ಮಾಡ್ತೀವಿ. ಒಂದು ಟ್ಯಾಕ್ಸ್ ರೆವಿನ್ಯೂ ರೆಸಿಪ್ಟ್ಸ್ ಆ್ಯಂಡ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ. ಯೂಶಲಿ ಟ್ಯಾಕ್ಸ್ ಅಂತ ಬಂದಾಗ ಇದು ತೆರಿಗೆಗಳು. ಸೊ ಸರ್ಕಾರ ಏನು ತೆರಿಗೆ ವಿಧಿಸುತ್ತೆ ಅಂದರೆ ಸರ್ಕಾರ ಕಾರ್ಪೊರೇಷನ್ ಕಂಪನಿಗಳ ಮೇಲಾಗಿರ್ಬೋದು ಅಥವಾ ಜನರ ಮೇಲೆ ಅಂದರೆ ಸಾರ್ವಜನಿಕರ ಮೇಲಾಗಿರ್ಬೋದು ವಿಧಿಸುವಂತಹ ತೆರಿಗೆಗಳು ಆದಾಯ ರೆಸಿಪ್ಟ್ಸ್ನ ಅಥವಾ ಆದಾಯ ರಶೀದಿಯ ಒಂದು ಭಾಗವಾಗಿರುತ್ತೆ. ಅದ್ರ ಜೊತೆಗೆ ನಾನ್ ಟ್ಯಾಕ್ಸ್ ರೆವಿನ್ಯೂ ರೆಸಿಪ್ಟ್ಸ್ ಅಂತಲೂ ಕೂಡ ಕರಿತೀವಿ. ಸೊ ನಿಮ್ಗೆ ಇಲ್ಲಿ ಭಾಗ ಮಾಡೋದಾದರೆ ಹಿಂಗೆ ಟ್ಯಾಕ್ಸ್ ರೆವಿನ್ಯೂ ಆ್ಯಂಡ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ನಿಮಗೆ 2 ಪಾರ್ಟಾಗಿ ನೋಡ್ತಾ ಹೋಗ್ಬೋದು. ಟ್ಯಾಕ್ಸ್ ರೆವಿನ್ಯೂಲ್ಲಿ ಸರ್ಕಾರ ವಿಧಿಸುವಂತಹ ಏನೇನೆಲ್ಲ ಟ್ಯಾಕ್ಸ್ ವಿಧಿಸುತ್ತೆ ಜನರ ಮೇಲೆ ಅದನ್ನೆಲ್ಲವೂ ಟ್ಯಾಕ್ಸ್ ರೆವಿನ್ಯೂ ಅಂತ ಕರಿತೀವಿ. ಇನ್ನೊಂದು ನಾನ್ ಟ್ಯಾಕ್ಸ್ ರೆವಿನ್ಯೂಲ್ಲಿ ಯಾವ್ದಾದ್ರು ಬರುತ್ತೆ ಅಂದರೆ ಪ್ರಾಫಿಟ್ ಆ್ಯಂಡ್ ಡಿವಿಡೆಂಡ್ ವಿಚ್ ಈಸ್ ಗೌರ್ಮೆಂಟ್ ಗೆಟ್ ಫ್ರಮ್ ದ ಪಬ್ಲಿಕ್ ಸೆಕ್ಟರ್ಸ್. ಅಂದರೆ ಪಬ್ಲಿಕ್ ಸೆಕ್ಟರಿಂದ ಏನೇನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿರ್ಬೋದು, ಪಬ್ಲಿಕ್ ಸೆಕ್ಟರ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಇವರಿಂದ ನಾವೇನು PSU ಅಂತ ಕರಿತೀವಿ, ಇವರಿಂದ ಬರುವಂತಹ ಪ್ರಾಫಿಟ್ ಆ್ಯಂಡ್ ಡಿವಿಡೆಂಡ್ಸನ್ನು ಯೂಶಲಿ ನಾನ್ ಟ್ಯಾಕ್ಸ್ ರೆವಿನ್ಯೂ ರೆಸಿಪ್ಟ್ಸ್ ಅಂತ ಕೂಡ ಕರಿತೀವಿ. ಅಥವಾ ಇಂಟ್ರೆಸ್ಟ್ ಏನು ಲೋನ್ ಫಾರ್ವರ್ಡೆಡ್ ಮಾಡಿರೋದ್ರಿಂದ ಇಂಟ್ರೆಸ್ಟ್ ಪಡೆಯುವಂಥದ್ದು. ಫಿಸಿಕಲ್ ಸರ್ವಿಸಸ್ ಆಲ್ಸೋ ಜನರೇಟ್ ಇನ್ಕಮ್ಸ್ ಫಾರ್ ದ ಗೌರ್ನಮೆಂಟು. ಜನರಲ್ ಸರ್ವೀಸಸ್ಸು, ಸೊ ಫೀಸು, ಪೆನಾಲ್ಟೀಸು, ಫೈನ್ಸು, ಗ್ರ್ಯಾಂಟ್ಸ್ ಇವೆಲ್ಲವನ್ನು ಆದಾಯ ರಶೀದಿಗಳು ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟು ಆದಾಯ ಖರ್ಚುಗಳು ಅಂತ ಕರಿತೀವಿ ಅಥವಾ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ರೆವಿನ್ಯೂ ಜನರೇಟ್ ಮಾಡೋದಕ್ಕೋಸ್ಕರ ಸರ್ಕಾರ ಖರ್ಚು ಮಾಡುವಂತಹ ವೆಚ್ಚವನ್ನು ಯೂಶಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ಅಥವಾ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಇದರಲ್ಲಿ ಯಾವುದೆಲ್ಲ ಬರುತ್ತೆ ಅಂದರೆ ಇಂಟ್ರೆಸ್ಟ್ ಪೇಮೆಂಟ್. ಯೂಶಲಿ ನಾವೇನು ಇನ್ಸೈಡ್ ಆಫ್ ದ ಇಂಡಿಯಾ ಅಥವಾ ಔಟ್ಸೈಡ್ ಆಫ್ ಇಂಡಿಯಾ ತೆಗೆದುಕೊಂಡಿರುವಂಥ ಸಾಲಗಳಿಗೆ ಭಾರತ ಸರ್ಕಾರ ಪಾವತಿಸುವಂತಹ ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಅಥವಾ ಬಡ್ಡಿ ಏನಿರುತ್ತೆ ಅಥವಾ ಇಂಟ್ರೆಸ್ಟ್ ಪೇಮೆಂಟ್ ಏನಿರುತ್ತೆ ಅದಾಗಿರ್ಬೋದು. ಸ್ಯಾಲ್ರೀಸು, ಪೆನ್ಷನ್ಸು, PF ಅದನ್ನು ಏನು ಎಂಪ್ಲಾಯೀಸ್ಗೆ ಪೇ ಮಾಡಿರುತ್ತೆ ಅದು, ಸಬ್ಸಿಡೀಸು, ಡಿಫೆನ್ಸ್ ಎಕ್ಸ್ಪೆಂಡಿಚರ್ಸು ಇವೆಲ್ಲವೂ ಕೂಡ ಏನಂತ ಕರಿತೀವಿ ರೆವಿನ್ಯೂ ಎಕ್ಸ್ಪೆಂಡಿಚರ್ನಲ್ಲಿ ಬರುತ್ತೆ. ಇನ್ನು ಬಜೆಟ್ನಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಕೆಲವು ಪದಗಳ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕರಿತೀವಿ ಅಥವಾ ಕಾರ್ಪೊರೇಟ್ ತೆರಿಗೆ ಅಂತ ಕರಿತೀವಿ. ಏನು ಕಂಪನಿಗಳ ಲಾಭದ ಮೇಲೆ ವಿಧಿಸಲಾಗುವಂತಹ ತೆರಿಗೆಯನ್ನು ಕಾರ್ಪೊರೇಟ್ ಟ್ಯಾಕ್ಸ್ ಅಂತೀವಿ. ಸೊ ಈಗ ಇನ್ಫೋಸಿಸ್ ಆಗಿರ್ಬೋದು, TCS ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕಂಪನಿಗಳಾಗಿರ್ಬೋದು ಅಥವಾ ಕಾರ್ಪೊರೇಟ್ಗಳಾಗಿರ್ಬೋದು, ಈ ಕಾರ್ಪೊರೇಟ್ಗಳು ವರ್ಷದಲ್ಲಿ ಗಳಿಸುವಂತಹ ಆದಾಯದ ಮೇಲೆ ವಿಧಿಸುವಂತಹ ತೆರಿಗೆಯನ್ನು ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ನೀವು ನೋಡೋದಾದರೆ ಪ್ರತ್ಯಕ್ಷ ತೆರಿಗೆ ಅಂತ ಕರಿತೀವಿ ಅಥವಾ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಈ ಡೈರೆಕ್ಟ್ ಟ್ಯಾಕ್ಸ್ ಅಂತ ಏನಂತ ನೋಡೋದಾದರೆ ವ್ಯಕ್ತಿ ಅಥವಾ ಕಂಪನಿ ಮೇಲೆ ನೇರವಾಗಿ ವಿಧಿಸುವ ತೆರಿಗೆಯನ್ನು ಇದು ಏನಂತ ಕರಿತೀವಿ ಪ್ರತ್ಯಕ್ಷ ತೆರಿಗೆ ಅಂತ ಕರಿತೀವಿ. ಇದು ಆದಾಯ ತೆರಿಗೆಯನ್ನು ಕೂಡ ಒಳಗೊಂಡಿರುತ್ತೆ. ಅಂದರೆ ಏನು ಇನ್ಕಮ್ ಟ್ಯಾಕ್ಸ್ ಅಂತ ಏನು ಕರಿತೀವಿ. ಸೊ ಈ ಆದಾಯ ತೆರಿಗೆಯನ್ನು ಅಂದರೆ ನೇರವಾಗಿ ಸರ್ಕಾರ ಮನುಷ್ಯರು ಅಂದರೆ ಸಾರ್ವಜನಿಕರು ಅಥವಾ ನಾಗರಿಕರು, ದೇಶದ ಒಂದು ಸಾರ್ವಜನಿಕ ಅಥವಾ ನಾಗರಿಕರು ಗಳಿಸುವಂತಹ ಆದಾಯಗಳು ಇರ್ಬೋದು ಅಥವಾ ಸಂಸ್ಥೆಗಳು ಅಥವಾ ಇನ್ಸ್ಟಿಟ್ಯೂಷನ್ಸ್, ಆರ್ಗನೈಸೇಷನ್ ಇವು ಗಳಿಸುವಂತಹ ಆದಾಯದ ಮೇಲೆ ನೇರವಾಗಿ ವಿಧಿಸುವಂತಹ ತೆರಿಗೆಯನ್ನು ಪ್ರತ್ಯಕ್ಷ ತೆರಿಗೆ ಅಥವಾ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇನ್ನು ಪರೋಕ್ಷ ತೆರಿಗೆ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಅಂದರೆ ಸರಕು ಸೇವೆಗಳ ಮೇಲೆ ಅಂದರೆ ಡೈರೆಕ್ಟಾಗಿ ಜನರ ಮೇಲೆ ಬೀಳಲ್ಲ. ಅಂದರೆ ನಾವು ಇದನ್ನು ಸರಕು ಸೇವೆಗಳನ್ನ ತೊಗೋಬೇಕಾದ್ರೆ ಅಂದರೆ ಒಂದು ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ನಾನೇನೋ ಒಂದು ಬೈಕ್ ತೊಗೋಬೇಕು, ಒಂದು ಪೆನ್ಸಿಲ್ ತೊಗೋಬೇಕಾದ್ರೆ ಆ ಬೆಲೆನಲ್ಲಿ ಟ್ಯಾಕ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅದು ಈಗ ಅದನ್ನು GST ಅಂತ ಕರಿತೀವಿ. ಸೊ ಈ ರೀತಿ ಅದರಲ್ಲಿ ಇನ್ಕ್ಲೂಡ್ ಆಗಿ ಟ್ಯಾಕ್ಸನ್ನು ನಾವು ಡೈರೆಕ್ಟಾಗಿ ಪೇ ಮಾಡ್ತೀವಿ. ಅಂದರೆ ನೇರವಾಗಿ ಸರ್ಕಾರಕ್ಕೆ ಪೇ ಮಾಡಲ್ಲ, ಬಟ್ ಅದನ್ನು ಮಾರಾಟಗಾರ ಯಾರು ಇರ್ತಾನೆ ಅವನು ಪೇ ಮಾಡ್ತೀವಿ, ಮಾರಾಟಗಾರ ಸರ್ಕಾರಕ್ಕೆ ಪೇ ಮಾಡ್ತಾನೆ. ಸೊ ಈ ರೀತಿಯಾಗಿ ಮಾಡೋದನ್ನು ಪರೋಕ್ಷ ತೆರಿಗೆ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಆದಾಯ ಕೊರತೆ ಅಥವಾ ರೆವಿನ್ಯೂ ಡೆಫಿಸಿಟ್ ಅಂತ ಕರಿತೀವಿ. ಸೊ ಸರ್ಕಾರಕ್ಕೆ ಬರುವಂತಹ ಆದಾಯದಲ್ಲಿ ಕೊರತೆ ಅಂದರೆ ಏನು ಖರ್ಚು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಆ ಖರ್ಚು ಮಾಡೋದಕ್ಕಿಂತ ಆದಾಯ ಕಮ್ಮಿ ಬಂದಾಗ ಅದನ್ನು ಆದಾಯ ಕೊರತೆ ಅಥವಾ
ಇನ್ಕಮ್ ಡೆಫಿಸಿಟ್ ಅಂತ ಕರಿತೇವೆ. ನೆಕ್ಸ್ಟ್ ಫಿಸ್ಕಲ್ ಡೆಫಿಸಿಟ್ ಅಂತ ಏನಂತ ಕರಿಬೋದು ಅಂದರೆ ಸರ್ಕಾರದ ಒಟ್ಟು ಖರ್ಚುಗಳು, ಅಂದರೆ ಈ ಲೈಕ್ ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಇವೆರಡರಿಂದನೂ ಬರುವಂತಹ ಒಟ್ಟು ಖರ್ಚುಗಳು ಮತ್ತು ಒಟ್ಟು ಈ ರೆವಿನ್ಯೂ ಆ್ಯಂಡ್ ಕ್ಯಾಪಿಟಲ್ ರೆಸಿಪ್ಟ್ಸ್ಗಿಂತ ಜಾಸ್ತಿ ಇದ್ದರೆ, ಸೊ ಖರ್ಚು ಜಾಸ್ತಿ ಇದೆ, ಅದನ್ನು ವಿತ್ತೀಯ ಕೊರತೆ ಅಂತ ಕರಿತೀವಿ ಅಥವಾ ಫಿಸ್ಕಲ್ ಡೆಫಿಸಿಟ್ ಅಂತಲೂ ಕೂಡ ಕರಿಬಹುದು ಅದನ್ನು. ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ನೊಂದು ಪ್ರೈಮರಿ ಡೆಫಿಸಿಟ್ ಅಂತ ಕರಿತೀವಿ, ಅಂದರೆ ಪ್ರಾಥಮಿಕ ಕೊರತೆ ಅಂತಲೂ ಕೂಡ ಕರಿತೀವಿ. ಇದರಲ್ಲಿ ನಾವು ಫಿಸ್ಕಲ್ ಡೆಫಿಸಿಟಿಂದ ಇಂಟ್ರೆಸ್ಟ್ ರೇಟ್ ಅಥವಾ ಬಡ್ಡಿ ಪಾವತಿಗಳನ್ನು ಕಳೆದಾಗ, ಮೈನಸ್ ಮಾಡಿದಾಗ ಬರುವಂಥದ್ದೇ ಪ್ರೈಮರಿ ಡೆಫಿಸಿಟ್. ನೆಕ್ಸ್ಟ್ ವರ್ಡು GDP ಅಥವಾ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಟೈಮ್ ಲೈನ್ ಒಳಗೆ ದೇಶದೊಳಗೆ ಮಾಡಿದಂಥ ಎಲ್ಲ ಸಿದ್ಧಪಡಿಸಿದಂತಹ ಸರಕು ಮತ್ತು ಸೇವೆಗಳ ವಿತ್ತೀಯ ಮೌಲ್ಯವನ್ನು ಅಥವಾ ಅಂತಿಮ ಮೌಲ್ಯವನ್ನು ನಾವು ಯೂಶಲಿ GDP ಅಂತ ಕರಿತೀವಿ. ಅಂದರೆ ಲೈಕ್ ಒಂದು ಟೈಮ್ ಪೀರಿಯಡ್ ಒಳಗೆ ದೇಶದ ಎಲ್ಲೊಳಗೆ ಗಡಿ ಒಳಗೆ ದೇಶದ ಒಂದು ಬೌಂಡ್ರಿ ಒಳಗೆ ಲೈಕ್ ಉತ್ಪಾದಿಸಿದಂಥ ಸರಕು ಸೇವೆಗಳ ಅಂತಿಮ ಬೆಲೆಯನ್ನು ನಾವು GDP ಅಂತ ಕರಿತೀವಿ. ಇದು ಒಟ್ಟಾರೆಯಾಗಿ ಬಜೆಟ್ನಲ್ಲಿ ಬೇಸಿಕ್ಕಾಗಿ ತಿಳ್ಕೊಬೇಕಾಗಿರೋಂಥ ಪದಗಳು. ಬಜೆಟ್ ಅಂದರೆ ಏನು, ಯಾರು ಮಂಡನೆ ಮಾಡಿದ್ರು, ಸೊ ಕ್ಯಾಪಿಟಲ್ ಬಜೆಟ್ ಅಂದರೆ ಏನು, ಅಥವಾ ರೆವಿನ್ಯೂ ಬಜೆಟ್ ಅಂದರೆ ಏನು, ರೆವಿನ್ಯೂ ಡೆಫಿಸಿಟ್ ಅಂದರೆ ಏನು, ಕ್ಯಾಪಿಟಲ್ ಡೆಫಿಸಿಟ್ ಅಂದರೆ ಏನು, ಪ್ರೈಮರಿ ಡೆಫಿಸಿಟ್ ಅಂದರೆ ಏನು, ಈ ರೀತಿಯಾಗಿ ಕೆಲವು ವಿಷಯಗಳನ್ನ ನಾವು ಬೇಸಿಕ್ಕಾಗಿ ತಿಳ್ಕೊಬೇಕಾಗುತ್ತೆ. ಇದ್ರ ಬೇಸಿಸ್ ಮೇಲೆ ನಾವು ಯಾವುದೇ ವರ್ಷದಲ್ಲಿ ಯಾವುದೇ ರಾಜ್ಯ ಸರ್ಕಾರಗಳಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರಗಳಾಗಿರ್ಬೋದು ಈ ಬಜೆಟನ್ನು ಘೋಷಣೆ ಮಾಡಿದಾಗ ಈ ಬೇಸಿಕ್ ಮೂಲಕ ಅದನ್ನೆಲ್ಲವನ್ನು ನಾವು ಅನಲೈಸ್ ಮಾಡ್ಕೋಬೇಕಾಗಿರುತ್ತೆ. ಇದಿಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೇನೆ. ಥ್ಯಾಂಕ್ ಯು.